ಬಿಗ್ ಬಾಸ್ಗೆ ಬರಬೇಕಿದ್ರೆ ಎಷ್ಟು ಆಲೋಚನೆ ಮಾಡಿದಾದ್ಮೇಲೆ ಈ ಒಂದು ಚಾನ್ಸ್ ತಗೊಂಡೆ? ನಾನು ಎಂತ ಆಲೋಚನೆ ಮಾಡಲಿಲ್ಲ. ನಾನು ಫಸ್ಟಿಂದ ನನಗೆ ಹೇಗಂದರೆ, ನಿಮಗೆ ಗೊತ್ತುಂಟ ಕನ್ನಡ ರೀಲ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ನನಗೆ ಆ್ಯಕ್ಚುಲಿ ಕನ್ನಡ ಮಾತಾಡಲಿಕ್ಕೆ ತುಂಬ ಇಷ್ಟನೇ. ಓಕೆ, ಇಷ್ಟ ಅಂದರೆ ಹೇಗಂದರೆ ನನಗೆ ಕನ್ನಡ ಬರಲಿಲ್ಲ. ನಾನು ಆ್ಯಕ್ಚುಲಿ 1 ವರ್ಷದಲ್ಲಿ ಕಲಿತೀನಿ ಕನ್ನಡ, ಮೊಬೈಲಲ್ಲಿ ನೋಡಿ ವ್ಲಾಗ್ ಎಲ್ಲ ನೋಡಿ. ಓಕೆ, ಸೊ ನನಗೆ ಹೇಗಂದರೆ, ನೀವು ಮೊಬೈಲಲ್ಲಿ ಎಷ್ಟು ನೋಡಿದರೆ ನೀವು ಅಷ್ಟು ಕಲೀಲಿಕ್ಕೆ ನಿಮಗೆ ಅಂದರೆ ನೀವು ಹೀಗೆ ನೋಡುವಾಗ ಬೇರೆ ಕಲಿಯೋದು, ನೀವು ಮಾತಾಡಿದ್ರೆ ಬೇರೆ ಕಲಿಯೋದು. ಓಕೆ, ನಾನು ಎಂತ ಮಾಡ್ತೀನಿ ಅಂದರೆ, ಫಿಶ್ ಮಾರ್ಕೆಟಿಗೆ ಎಲ್ಲ ಹೋಗುವಾಗ ಅಲ್ಲಿ ನಮಗೆ ಫಿಶ್ ಮಾರ್ಕೆಟ್ ಅವರು ಎಲ್ಲ ಇರ್ತಾರಲ್ವಾ, ಅಲ್ಲಿ ನಾನು ಒಂದು ಕನ್ನಡದವರು ಸಿಕ್ಕಿದ್ರೆ ನಾನು ಖುಷಿ ಪಡ್ತೀನಿ. ಕನ್ನಡ ಮಾತಾಡ್ತಾ ಇದ್ದಾರಲ್ವ, ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ನಾನು ಒಂದು ಮೀನು ಎಕ್ಸ್ಟ್ರಾ ತೊಗೊಳ್ಳೋದು, ಯಾಕೆಂದರೆ ಒಂದು ಮಾತಾಡಲಿಕ್ಕೆ ಒಂದು ರೀಸನ್ ಬೇಕಲ್ವಾ. ಕನ್ನಡ ಒಂದು ಬೇಗ ಮಾತಾಡ್ತೀನಿ ಅಂದರೆ ಅಲ್ಲಿ. ಆಗ ನಂತರ ಎಂತ ಆಯಿತು ಅಂದರೆ, ಬಿಗ್ ಬಾಸ್ ಮನೆಗೆ ಫಸ್ಟ್ ಬರಲಿಕ್ಕೆ ನನ್ನ ರೀಸನ್ ಎಂತ ಇತ್ತು ಅಂದರೆ, ಮನೆಯಲ್ಲಿ ಫುಲ್ಲು ಕನ್ನಡ ಮಾತಾಡ್ತಾರೆ, ಯಾರು ಬೇರೆ ಲ್ಯಾಂಗ್ವೇಜ್ ಎಂತ ಮಾತಾಡಲ್ಲ. ಸೊ ನಾನು ಒಂದು ಫುಲ್ಲು ಕನ್ನಡ ಬಿಡ್ತೀನಿ ಅಂತ ಒಂದಿತ್ತು. ಮತ್ತೊಂದು, ಜನರು ನನಗೆ ಒಂದು 5 ನಿಮಿಷ 10 ನಿಮಿಷ ಮಾತ್ರ ವ್ಲಾಗ್ ನೋಡಿದ್ದಾರೆ. ಸೊ ನನ್ನ ಒಂದು ರಿಯಲ್ ಮೀ ಅಂತ ನನ್ನ ವ್ಲಾಗ್ ನೋಡಿ ಎಲ್ಲರೂ ಹೇಳ್ತಾರೆ, ಇಷ್ಟು ಓವರ್ ಎಕ್ಸೈಟ್ಮೆಂಟ್ ಯಾಕೆ, ಇಷ್ಟು ಓವರ್ ಯಾಕೆ ಮಾಡ್ತಾ ಇದ್ದೀರಿ ಡ್ರಾಮಾ. ನಾನು ಹೇಗಂದರೆ ನನಗೆ ಗೊತ್ತುಂಟು ನಾನು ಇರುವುದೇ ಹೀಗೆ. ಅವ್ರು ಹೇಳುವಾಗ ನನಗೆ ಅನಿಸುತ್ತೆ, ಯಾಕೆ ನೀವು ಹಿಂಗೆ ಹೇಳ್ತಾ ಇದ್ದೀರಾ, ನಾನು ಓವರ್ ಆ್ಯಕ್ಟಿಂಗ್ ಅಲ್ಲ ಮಾಡೋದು. ಸೊ ನನಗೆ ಒಂದು ಅವಕಾಶ ಸಿಕ್ತು, ವೇದಿಕೆ ಸಿಕ್ತು ನನಗೆ ಪ್ರೂವ್ ಮಾಡಲಿಕ್ಕೆ ಇದೆ ಹಾಗೆ ಅಲ್ಲ ಅಂತ. ಬಿಗ್ ಬಾಸ್ ಬರೋದಕ್ಕಿಂತ ಮುಂಚೆ ಎಲ್ಲರೂ ಎಷ್ಟು ಹೇಟ್ ಮಾಡ್ತಿದ್ರು ಗೊತ್ತಾ. ನಾನು ಕೂಡ ಅಷ್ಟು ಇಷ್ಟಪಡ್ತಿರ್ಲಿಲ್ಲ, ಏನಿದು ಇಷ್ಟೊಂದು ಹಿಂಗ್ ಮಾತಾಡ್ತಾರೆ ಓವರ್ ಎಕ್ಸೈಟ್ಮೆಂಟ್ ಅಲ್ಲಿ ಅಂತ. ಆದ್ರೆ ಬಿಗ್ ಬಾಸ್ ಮನೇಲಿ ಬಂದ್ಮೇಲೆ ಇಲ್ಲ, ಚೆನ್ನಾಗೇ ಮಾತಾಡ್ತಾರೆ, ಸ್ಮಾರ್ಟ್ ಅಂತ, ಸಿಕ್ಕಾಪಟ್ಟೆ ಸ್ಮಾರ್ಟ್ ಅಂತ ಅನ್ನಿಸ್ತು. ಸೊ ಅದು ಕನ್ವರ್ಟ್ ಆಗಿದ್ ಬಗ್ಗೆ ಏನ್ ಹೇಳ್ತೀರಾ? ಕನ್ವರ್ಟ್ ಎಂತ ಇಲ್ಲ. ನಾನು ನೋಡಿ, ಫಸ್ಟ್ ದಿನದಿಂದ ಕೂಡ ನನಗೆ ಅಷ್ಟು ಕಮೆಂಟ್ ಬಂತ ಇದ್ದು, ನಾನು ಬೇಕಿದ್ರೆ ಬಂದು ಕೂಡ ಮಾಡ್ಬೋದು. ನಮಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ರೆ ಅಷ್ಟೇ ಸಾಕು, ನಮಗೆ ರಿಸಲ್ಟ್ ಮುಂಚೆ ಸಿಗುತ್ತೆ ಅಷ್ಟೇ. ಈಗ ನಿಂಗೆ ಒಂದು ಎಲ್ಲರೂ ನಿನ್ನ ಮೇಲೆ ಆರೋಪ ಹೊರಿಸ್ತಾ ಇದ್ರು, ಕನ್ನಡ ಬರುತ್ತೆ ರಕ್ಷಿತಾಗೆ, ಆದರೂ ಕನ್ನಡ ಮಾತಾಡ್ತಿಲ್ಲ ಅಂತ ಹೇಳ್ಬಿಟ್ಟು. ಧ್ರುವಂತ್ ಕೂಡ ಅದೇ ಹೇಳ್ತಾರೆ, ಎಲ್ಲ ನಾಟಕ, ಇದು ಫೇಕ್ ಅಂತ ಹೇಳ್ಬಿಟ್ಟು. ಕನ್ನಡ ಚೆನ್ನಾಗೇ ಬರುತ್ತೆ, ಸುದೀಪ್ ಸರ್ ಮುಂದೆ ಮಾತ್ರ ಬರಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು. ಸೊ ಅದೇ ಇದೆ ಅಂತಾರೆ ಅಂತ ಹೇಳ್ಬಿಟ್ಟು. ಎಲ್ರಿಗೂ ಏನು ಹೇಳ್ತೀಯ ಇದ್ರ ಬಗ್ಗೆ ಒಂದು ಕ್ಲಾರಿಟಿ. ಅಂದರೆ ನೋಡೋ ಪ್ರತಿಯೊಬ್ಬರಿಗೂ ಅದೇ ಥರ ಅನಿಸಿತ್ತು, ಕನ್ನಡ ಬರ್ತಿದೆ ಅಂತ ಅನಿಸುತ್ತೆ ಇವ್ರಿಗೆ, ಯಾಕೆ ಫೇಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನನಗೆ ಕನ್ನಡ ಬರುತ್ತೆ, ಯಾರು ಹೇಳಿದ್ರು? ನಾನು ನನ್ನ ಬಾಯಲ್ಲಿ ಹೇಳಿದ್ದೀನಾ ನನಗೆ ಕನ್ನಡ ಬರಲ್ಲ ಅಂತ? ಅದೇ ನೀವೇ ಎಲ್ಲರೂ ಡಿಸೈಡ್ ಮಾಡಿದ್ದಾರೆ, ನೀವೇ ಎಲ್ಲರೂ ಹೇಳ್ತಾ ಇದ್ದಾರೆ ಕನ್ನಡ ಬರಲ್ಲ ಅಂತ. ನಾನು ನನ್ನ ಬಾಯಲ್ಲಿ ಯಾವಾಗ ಹೇಳಿಲ್ಲ ನನಗೆ ಕನ್ನಡ ಬರಲ್ಲ ಅಂತ. ಅದೇ ನಿಮ್ಮ ಪರ್ಸ್ಪೆಕ್ಟಿವ್ ಅಷ್ಟೇ. ಈಗ